ಎಲ್ಲ ವೀಕ್ಷಕರಿಗೂ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಈ ಉಳಿದಂತಹ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ನೋಡಿ, ಈ 48ನೇ ಲೆಕ್ಕ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 2,02,000ವನ್ನು ಅಂಕೆಗಳಲ್ಲಿ ಈ ರೀತಿ ಬರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದು ನಾವು ಯಾವ ರೀತಿ ಬರಿಬೋದು ಅಂತ ನೋಡ್ತಾ ಹೋಗೋಣ. ಈಗ ನೋಡಿ, 2,02,000 ನೋಡಿ. ಇಲ್ಲಿ ನಾವು ಇಲ್ಲಿ ಸ್ಥಾನ ಬೆಲೆಗೆ ಅನುಗುಣವಾಗಿ ಇಲ್ಲಿ ಬರ್ಕೋಬೇಕು. ಬಿಡಿ 10, 100, 1000 2,000 ಆಯಿತು. 10,000 ಲಕ್ಷ ಅಂದರೆ 2,02,000 ಆಗುತ್ತಿದ್ದು. ನೋಡಿ, ನೀವು ಮಕ್ಕಳು ಆನ್ಸರ್ ಬರೆಯುವಾಗ ಸ್ಥಾನ ಬೆಲೆಯನ್ನು ಗುರುತಿಸಿ ಒಂದು ಸರಿ ಚೆಕ್ ಮಾಡಿಕೊಂಡು ಆನ್ಸರನ್ನು ಟಿಕ್ ಮಾಡಿ. ನೋಡಿ, 48ಕ್ಕೆ ಆನ್ಸರ್ ಸಿ 2,02,000. ಇದಕ್ಕೆ ಸಿ ಸರಿಯಾಗತ್ತೆ. ನೋಡಿ, ನೆಕ್ಸ್ಟ್ ಲೆಕ್ಕ ನೋಡೋಣ. ಈಗ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ. ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು ನೋಡಿ. ನೀವು ಯಾವಾಗಲೂ ಸಮಸಂಖ್ಯೆ, ಬೆಸ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆಗಳು ಮತ್ತು ವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಪರಿಕಲ್ಪನೆಯನ್ನು ಹೊಂದಿರಬೇಕು. ಅದು ಎಕ್ಸಾಮಲ್ಲಿ ನಿಮಗೆ ಆನ್ಸರ್ನ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅತ್ಯಂತ ಸಣ್ಣ ಅವಿಭಾಜ್ಯ ಸಂಖ್ಯೆ 2. ನೋಡಿ, ಅವಿಭಾಜ್ಯ ಸಂಖ್ಯೆ ಅಂದರೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗುತ್ತೆ ಮತ್ತು ಬೇರೆ ಸಂಖ್ಯೆಯಿಂದ ಅದು ಭಾಗ ಆಗಲ್ಲ. ನೋಡಿ, 2, 3, 5, 7 ಮೊದಲ ಅಂತ ಕೇಳಿದರೆ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು 2, 3, 5, 7 ಅವುಗಳ ಮೊತ್ತವನ್ನು ಅವ್ರು ಕೇಳಿದ್ದಾರೆ. ಹಾಗಾಗಿ ಕೂಡಿಸಬೇಕು. 2, 3, 5, 5, 5, 10, 10, 7, 17. ಇದಕ್ಕೆ ಆನ್ಸರ್ 17 ಸರಿಯಾಗತ್ತೆ. ಡಿ ಆನ್ಸರ್ 17. ನೆಕ್ಸ್ಟ್ ಪ್ರಶ್ನೆ ನೋಡಿ. ಇವಾಗ 270 ಮತ್ತು 426 ವಿಭಜಿಸಿದಾಗ ಪ್ರತಿ ಪ್ರಕರಣದಲ್ಲೂ 6 ಶೇಷವನ್ನು ಉಳಿಸುವ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದರೆ ಇಲ್ಲಿ. ನೋಡಿ, 270 ಮತ್ತು 426 ನಾವು ವಿಭಜಿಸ್ತಾ ಹೋದಾಗ ಅಲ್ಲಿ ಶೇಷ 6 ಉಳಿಬೇಕು. ಅಂತಹ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ನಮಗಿಲ್ಲಿ. ನೋಡಿ, ಇದರಲ್ಲಿ ಈಗ ನಾವು 270 ನಾವು 12ರಿಂದ ಭಾಗಿಸ್ತಾ ಹೋಗ್ತಿದ್ದೀವಿ ಇಲ್ಲಿ. ನೋಡಿ, 12 2 24, 12 2 ಮತ್ತು ನೋಡಿ 12 2 24. ಇಲ್ಲಿ 7ರಲ್ಲಿ 4 ಹೋದರೆ 3 ಉಳಿತು. ಮತ್ತು 0ಗೆ 0 ಇಳಿಸ್ಕೊಂಡ್ವಿ. 12 2 24, 30ರಲ್ಲಿ 24 ಹೋದರೆ ಶೇಷ 6 ಉಳಿತು. ಮತ್ತು ನೋಡಿ, ಈ 426 ಕೂಡ ಭಾಗಿಸ್ತಾಯಿದ್ವಿ 12ರಿಂದ. 12 12 3 36, 12ರಲ್ಲಿ 6 ಹೋದರೆ 6, 3ರಲ್ಲಿ 3 ಹೋದರೆ 0. ಈ 6 ನಾಗೆ ಇಳಿಸ್ಕೊಂಡ್ವಿ. 12 5 60, ಶೇಷ 6 ಉಳಿತು. ಇದಕ್ಕೆ ನೋಡಿ, ನೀವು ಎಕ್ಸಾಮಲ್ಲಿ ಇಂತಹ ಲೆಕ್ಕಗಳನ್ನು ಕೊಟ್ಟಾಗ ನೀವು ಈ ಆಯ್ಕೆಯಲ್ಲಿ ನೀವು ಮೊದಲಿಗೆ ಮಾಡಬೇಕಂತಿಲ್ಲ. ಯಾವುದಾದ್ರು ಒಂದು ಆಯ್ಕೆ ತೆಗೆದುಕೊಂಡು ಮಾಡಿ, ಹಾಗೆ ಅಂದಾಜು ಕೂಡ ಮಾಡ್ಬೋದು. ಇದು ಹೋಗುತ್ತಾ ಅಂಥೇಳಿ ನೀವು ಅಂದಾಜನ್ನು ಫಾಸ್ಟಾಗಿ ಮಾಡಿಬಿಟ್ಟು ಆಮೇಲೆ ಉತ್ತರವನ್ನು ಹಾಕಬೇಕು. ಇದಕ್ಕೆ ಎ ಆನ್ಸರ್ ಸರಿಯಾಗತ್ತೆ. ನಂತರ ನೋಡಿ, 3 51ನೇ ಲೆಕ್ಕ. 3 × 13 + 6 × 7 ಅಲ್ಪಾವರಣ ಕ್ಲೋಸ್ ಆಗಿದೆ. ಡಿವೈಡೆಡ್ ಬೈ 11 × 3 ಅಲ್ಪಾವರಣ ಕ್ಲೋಸು ಮೈನಸ್ 12 - 4 × 2 ನ ಸರಳೀಕರಣ ಅಂತ ಕೇಳಿದ್ದಾರೆ. ಇದು ತುಂಬ ಸುಲಭವಾಗಿರ್ತಕ್ಕಂಥ ಲೆಕ್ಕ ಆಗಿದೆ. ನಿಯಮದಿಂದ ಇದನ್ನು ಲೆಕ್ಕವನ್ನು ಮಾಡಬೇಕಾಗತ್ತೆ. ನೋಡಿ, 51ನೇ ಲೆಕ್ಕ. 3 ಅಲ್ಪಾವರಣ 13 + 6 × 7 ಡಿವೈಡೆಡ್ ಬೈ 11 × 3 ಮೈನಸ್ 12 - 4 × 2 ಅಲ್ಪಾವರಣ ಕ್ಲೋಸ್ ಆಗಿದೆ. ಈ ಬಾಡ್ಮಸ್ ನಿಯಮದಿಂದ ಯಾವ ರೀತಿ ಮಾಡಬೇಕಂದ್ರೆ ನೋಡಿ, ಫಸ್ಟು ಬ್ರಾಕೆಟನ್ನು ತೆಗಿಬೇಕು. ಬಿ ಅಂದರೆ ಬ್ರಾಕೆಟ್ಸು, ಓ ಅಂದರೆ ಆಫ್, ಡಿ ಅಂದರೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್. ಈ ಒಂದು ಹಂತವನ್ನು ಫಾಲೋ ಮಾಡಿದರೆ ಮಾತ್ರ ಈ ಲೆಕ್ಕ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಉದಾಹರಣೆ ನೋಡಿ, ಇಲ್ಲಿ ಬಿ ಅಂತಿದೆ ಮತ್ತು ಬ್ರಾಕೆಟನ್ನು ಕ್ಲೋಸ್ ಮಾಡಬೇಕು. ಬೇರೆ ಎಲ್ಲೂ ನಾವು ಇದು ಮಾಡಬಾರ್ದು, ಬ್ರಾಕೆಟನ್ನೇ ಕ್ಲೋಸ್ ಮಾಡಬೇಕು. ನೋಡಿ, ಇಲ್ಲಿ ಮತ್ತು ಈ ಬ್ರಾಕೆಟನ್ನು ಕ್ಲೋಸ್ ಮಾಡೋಣ. ಈಗ 3ಕ್ಕೆ ಹಾಗೆ 3 ಬರ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಬ್ರಾಕೆಟಲ್ಲಿ ಕ್ಲೋಸ್ ಮಾಡೋಕ್ಕೆ ಹೋದಾಗ ನಾವು ಫಸ್ಟ್ ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ನೋಡಿ, ಇದರಲ್ಲಿ ಫಸ್ಟ್ ಯಾವ್ದು ಮಾಡಬೇಕು, 13 6 ಕೂಡಬಾರ್ದು.
ಇಲ್ಲಿ ಇದು ಒಂದು ಬಾಡ್ಮೋಸ್ ನಿಯಮದ ಪ್ರಕಾರ ಇಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ, ಆಮೇಲೆ ಅಡಿಷನ್ ಇದೆ. ಹಾಗಾಗಿ ಅಡಿಷನ್ ಫಸ್ಟಿಗೆ ಮಾಡಬಾರ್ದು, ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ಅಡಿಷನ್ ಮಾಡಬೇಕು. ನೋಡಿ 6 7 42. ನಾವು 13 + 6 ಯಾಕೆ ಕೂಡಿಸ್ಕೊಂಡಿಲ್ಲ ಅಂದರೆ ಬಾಡ್ಮೋಸ್ ನಿಯಮದ ಪ್ರಕಾರ ಮಲ್ಟಿಪ್ಲಿಕೇಶನ್ ಫಸ್ಟ್ ಬರ್ತದೆ, ಆಮೇಲೆ ಅಡಿಷನ್, ಆಮೇಲೆ ಸಬ್ಸ್ಟ್ರಾಕ್ಷನ್ ಬರ್ತದೆ. ಅಂದರೆ ಗುಣಾಕಾರ, ಆಮೇಲೆ ಸಂಕಲನ, ಆಮೇಲೆ ವ್ಯವಕಲನ. ಹಾಗಾಗಿ ನಾವು ಗುಣಾಕಾರವನ್ನು ಮಾಡ್ಕೋಬೇಕು. 6 7 42 ಈ 13 ಹಾಗೆ ಬರ್ಕೊಂಡಿದ್ದೀನಿ. ಡಿವೈಡೆಡ್ ಬೈ 11 3 33 ಮೈನಸ್ ಇಲ್ಲಿ ನೋಡಿ ಇಲ್ಲಿ 3 ಥರ ಇದೆ, ಮೈನಸ್ ಇದೆ, ಇಂಟು ಇದೆ. ಇಲ್ಲೇನು ಮಾಡ್ಬೇಕು ನಾವೀಗ ಮಲ್ಟಿಪ್ಲಿಕೇಶನ್ನೇ ಮಾಡ್ಕೋಬೇಕು ಫಸ್ಟು. 4 2 8 12ಕ್ಕೆ 12 ಬರ್ತೀನಿ, 12 ಮೈನಸ್ 8 ಉತ್ತರ ಬಂದಿದ್ದಕ್ಕೆ. ಇದನ್ನು ಮತ್ತೆ ಮುಂದೆ ನೋಡಿದಾಗ ನೋಡಿ 3ಕ್ಕೆ 3 ಹಾಗೆ ಬರ್ಕೋಬೇಕು. 42 + 13 55 ಆಯಿತು. ಡಿವೈಡೆಡ್ ಬೈ ಇಲ್ಲಿ ನೋಡಿ 33ಕ್ಕೆ 33 ಹಾಗೆ ಬರ್ಕೊಂಡಿದ್ದೀನಿ. 12ರಲ್ಲಿ 8 ಹೋದರೆ 4. ನಂತರ ನೋಡಿ 3ಕ್ಕೆ ಹಾಗೆ ಬರ್ಕೊಂಡಿದ್ದೀನಿ 3ನ್ನು. ಇದು ನೋಡಿ ಇದನ್ನು ಇಲ್ಲಿ ಸರಳೀಕರಣ ಮಾಡ್ತೀವಿ, ಅಂದರೆ ಡಿವಿಷನ್ ಇರೋದ್ರಿಂದ ನಾವು ಭಾಗಾಕಾರ ಮಾಡಬೇಕು. ನೋಡಿ ಇದು 11 3 33, 11 3 11 ಮುಗಿಂದ ಭಾಗ ಆಗುತ್ತೆ 2. 11 3 33, 11 5 55. ಇದನ್ನು ನಾವು ಹೆಂಗೆ ಬರ್ತೀವಿ ಅಂದರೆ 5/3 ಅಂತ ಬರ್ಕೋತೀವಿ. ಅಂದರೆ ಇದು ಭಾಗಾಕಾರ, 3ರಿಂದ ಭಾಗಿಸ್ಬೇಕು ಇದನ್ನು ಅಂತ. 5ನ್ನು 5/3 ಅಂತ ಬರ್ಕೊಳ್ತೀವಿ. ಈ ರೀತಿಯಾಗಿ ಬರೆದ್ರೆ ನಮಗೆ ಲೆಕ್ಕ ನಾವು ಈಸಿಯಾಗಿ ಮಾಡ್ಬೋದು. ನೋಡಿ 3ಕ್ಕೆ 3 ಬರ್ತೀನಿ, 5/3ಕ್ಕೆ 5/3 ಬರ್ತೀನಿ. ಇಲ್ಲಿ ಮೈನಸ್ 4ಕ್ಕೆ 4 ಬರ್ತೀನಿ. ಇದನ್ನು ಮತ್ತೆ ಸರಳೀಕರಣ ಮಾಡಬೇಕು. ಈ 3ಕ್ಕೂ ಹೋಯಿತು, 5ಕ್ಕೆ 5 ಉಳಿತು, ಮೈನಸ್ 4ಕ್ಕೆ 4, 5ರಲ್ಲಿ 4 ಹೋದರೆ 1. ಇದಕ್ಕೆ ಆನ್ಸರ್ 1, ಆನ್ಸರ್ ಬಿ ಇದಕ್ಕೆ ಸರಿಯಾಗಿದೆ. ಇದಕ್ಕೆ ಆನ್ಸರ್ ಬಿ. ಈಗ ನೋಡಿ ನೆಕ್ಸ್ಟ್ ಲೆಕ್ಕ ನೋಡೋಣ. ಈ ಲೆಕ್ಕವನ್ನು ಭಾಳಷ್ಟು ಸರಿ ಕೇಳ್ತಾ ಇರ್ತಾರೆ. ಇದು ಸರಾಸರಿಗೆ ಸಂಬಂಧಪಟ್ಟಂಥ ಲೆಕ್ಕ. ನಾನು ಮುಂದಿನ ವಿಡಿಯೋಗಳಲ್ಲಿ ಸರಾಸರಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಒಂದು ಲೆಕ್ಕಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಒಬ್ಬ ಕ್ರಿಕೆಟಿಗ 24 ಇನ್ನಿಂಗ್ಸ್ನಲ್ಲಿ ಸರಾಸರಿ 28 ರನ್ ಗಳಿಸಿದ್ದಾನೆ. ತನ್ನ ಸರಾಸರಿ 29 ಮಾಡಲು 25ನೇ ಇನ್ನಿಂಗ್ಸ್ನಲ್ಲಿ ಎಷ್ಟು ರನ್ ಗಳಿಸಬೇಕು ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 24ನೇ ಇನ್ನಿಂಗ್ಸ್ನಲ್ಲಿ ಅವನು ಸರಾಸರಿ 28 ಆಗಿದೆ. ಸರಾಸರಿ 28 ಅಂದರೆ 27 ಆಗಿರ್ಬೋದು, 28, 29 ಈ ರೀತಿಯಾಗಿ ಒಂದೊಂದು ಇನ್ನಿಂಗ್ಸ್ನಲ್ಲಿ ಅವನು ರನ್ಗಳನ್ನು ಗಳಿಸ್ತಾ ಹೋಗ್ಯಾನೆ. ಒಟ್ಟು ಸರಾಸರಿ ನಮಗೆ ಅಂದರೆ ಮಧ್ಯಾಂಕ ಎಷ್ಟು ಬಂದಿದೆ ಅಂದರೆ 28 ಬಂದಿದೆ. ಆ ಒಂದು ಸರಾಸರಿ 29 ಆಗಬೇಕಂತೆ. ಅಂದರೆ 25ನೇ ಇನ್ನಿಂಗ್ಸಲ್ಲಿ ಅದು 29 ಆಗಬೇಕಂದ್ರೆ ಅವನು ಎಷ್ಟು ರನ್ ಗಳಿಸಬೇಕು ಅಂತ. ಇದು ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ. ಇದನ್ನು ಯಾವ ರೀತಿ ಅಂತ ಹೇಳ್ತೀನಿ ನಾನು. ನೋಡಿ ಇಲ್ಲಿ ಇದನ್ನು ಈ ರೀತಿಯಾಗಿ ಬರ್ಕೋಬೇಕು. 52ನೇ ಪ್ರಶ್ನೆ, ಇನ್ನಿಂಗ್ಸು ನೋಡಿ 24ನೇ ಇನ್ನಿಂಗ್ಸ್ 24ವರೆಗೂ ಇನ್ನಿಂಗ್ಸ್ನಲ್ಲಿ 28 ರನ್ನು. ಇದು 28 ರನ್ನಲ್ಲ, ಸರಾಸರಿ 28 ರನ್. ಅಂದರೆ ಅವನು 26 ಮಾಡಿರ್ಬೋದು, 27 ಆಗಿರ್ಬೋದು, 28, 29, ಅದರಲ್ಲಿ ಸರಾಸರಿಯಲ್ಲಿ 28 ಆಗಿದೆ ಅದು. ಅಂದರೆ 25ನೇ ಇನ್ನಿಂಗ್ಸಲ್ಲಿ ಇನ್ನು ಎಷ್ಟು ಮಾಡಬೇಕು, ಅವನು 29 ಸರಾಸರಿ ಆಗಬೇಕಂತ ರನ್ನುಗಳು. ಒಟ್ಟು 29 ಸರಾಸರಿ ಆಗಬೇಕು. ಈ ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ಅಂದರೆ ಫಸ್ಟು ನೋಡಿ, ಈ 24 × 28ನ ಗುಣಿಸ್ಕೋಬೇಕು. ನೋಡಿ ನಾನು ಗುಣಿಸ್ಕೊಂಡಿದ್ದೀನಿ ಇಲ್ಲಿ. 8 4 32, 3 ಉಳಿತಿಲ್ಲಿ. 8 2 16, 16 3 19, 4 2 8, 2 2 4, ಒಟ್ಟು 672 ಉತ್ತರ ಬಂತಿಲ್ಲಿ. ಹಾಗೆ 25 ಮತ್ತು 29 ಇದನ್ನು ಕೂಡ ಗುಣಿಸ್ಕೋಬೇಕು. ಇಲ್ಲಿ ಗುಣಿಸ್ಕೊಂಡು ನೋಡಿ 9 5 45, ನಂತರ 9 2 18, 18 4 22, 5 2 10, 0 1 ಕೈಲೇ ಬಂತು, 2 2 4 1 5, ಒಟ್ಟು 725 ಉತ್ತರ ಬಂತು. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಾವು ಈ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು. 725ರಿಂದ 672 ಕಳಿಬೇಕು. ಈಗ ನೋಡಿ 5ರಲ್ಲಿ 2 ಹೋದರೆ 3, 12 ಈಗ 2ರಲ್ಲಿ 7 ಹೋಗಲ್ಲ, 12ರಲ್ಲಿ 7 ಹೋದರೆ 5, 6ರಲ್ಲಿ 6 ಹೋದರೆ 0. 0 ಏನು ಬರೀ ಅವಶ್ಯಕತೆ ಇಲ್ಲ. ನೋಡಿ ಈ ಒಂದು ಉಳಿದ ಭಾಗನೇ 53 ಗಳಿಸ್ಬೇಕು. ಇವಾಗ 53 ಗಳಿಸಿದರೆ ಮಾತ್ರ ನಮಗೇನಾಗತ್ತೆ, ಇಲ್ಲಿ ಅವನು 25ನೇ ಇನ್ನಿಂಗ್ಸಲ್ಲಿ ಸರಾಸರಿ 29 ಆಗುತ್ತೆ. ಅವನು 53 ಗಳಿಸಿದರೆ ಮಾತ್ರ. ಈ ರೀತಿಯಾಗಿ ಇದನ್ನು ಕಂಡುಹಿಡಿಬೇಕು. ಸರಾಸರಿಗೆ ಸಂಬಂಧಪಟ್ಟಂತಹ ಅನೇಕ ಲೆಕ್ಕಗಳಿದ್ದಾವೆ, ಅವನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ನೋಡಿ ಆನ್ಸರ್ ಡಿ, ಆನ್ಸರ್ ಸರಿಯಾಗಿದೆ. ಇದಕ್ಕೆ ಡಿ ಆನ್ಸರ್ 53 ಸರಿಯಾಗುತ್ತೆ.
ಇದು ನೋಡಿ 53ನೇ ಪ್ರಶ್ನೆ. 12 ಪೂರ್ಣಾಂಕ 1/16 ಇದೆ, ದಶಮಾಂಶ ಸಮಾನ ಅಂತ ಕೇಳಿದರೆ ಇದನ್ನು ದಶಮಾಂಶಕ್ಕೆ ಮಾಡಿದಾಗ ಇದರಲ್ಲಿ ಯಾವುದು ಸಮ ಆಗುತ್ತೆ ಅಂತ ಕೇಳಿದರೆ ಇದು ತುಂಬ ಸರಳ ಇರತಕ್ಕಂಥ ಲೆಕ್ಕ ನೋಡಿ. ಎಕ್ಸಾಮಲ್ಲಿ ನೀವು ಸ್ಟೆಪ್ಗಳನ್ನು ಎಲ್ಲ ಫಾಲೋ ಮಾಡ್ಕೋಬೇಡಿ. ಸ್ಟೆಪ್ಗಳನ್ನು ಫಾಲೋ ಮಾಡ್ತಾ ಹೋದರೆ ಟೈಮು ವೇಸ್ಟ್ ಆಗುತ್ತೆ. ನಿಮಗೆ ಯಾವ ರೀತಿ ಬರ್ತದೋ ಆ ರೀತಿಯಲ್ಲೇ ನೀವು ಆನ್ಸರನ್ನು ಮಾಡ್ತಾ ಹೋಗಿ. ಒಟ್ಟಿನಲ್ಲಿ ಎಕ್ಸಾಮಲ್ಲಿ ಏನಪ್ಪ ಅಂದರೆ ಆನ್ಸರ್ ಸರಿಯಾಗಿರಬೇಕು. ಇಲ್ಲಿ ನೋಡಿ 12 ಪೂರ್ಣಾಂಕ 1/16 ಅಂತಿದೆ. ಇದರ ದಶಮಾಂಶ ಸಮಾನ ಹೆಂಗೆ ಮಾಡ್ಬೇಕಂದ್ರೆ ಈ 12 ಪೂರ್ಣಾಂಕದಲ್ಲಿದೆ, ಇದನ್ನೇನು ಮಾಡೋಕ್ಕಾಗಲ್ಲ ನೋಡಿ. 1/16 ಇದೆಯಲ್ಲ, ಇದನ್ನು 1/16 ಇದೆಯಲ್ಲ, ಇದನ್ನು ನಾವು ದಶಮಾಂಶ ರೂಪಕ್ಕೆ ಈಗ ಮಾಡಬೇಕು. ಯಾವ ರೀತಿ ಮಾಡಬೇಕಂದ್ರೆ ನೋಡಿ, 16ರಿಂದ 1ನ್ನು ಭಾಗಿಸ್ಬೇಕು. ಅದನ್ನು ಯಾವ ರೀತಿ ಭಾಗಿಸ್ಬೇಕು ಅಂತ ಹೇಳ್ತೀನಿ ಈಗ ನೋಡಿ. 12ನ್ನು ಆಮೇಲೆ ಕೂಡಿಸ್ಕೊಳ್ಳೋಣ. ಈಗ 16ರಿಂದ 1ನ್ನು ಭಾಗಿಸ್ಕೊಳ್ಳೋಣ ನೋಡಿ. 16 ಹಾಕ್ಕೊಂಡಿದ್ದೀನಿ, ಇಲ್ಲಿ ನಾನು 1 ಹಾಕ್ಕೊಂಡಿದ್ದೆ ನೋಡಿ. 16ರಿಂದ 1 ಹೋಗಲ್ಲ, ಹಂಗಾಗಿ ಏನು ಮಾಡ್ತೀವಿ ನಾವು ಪಾಯಿಂಟ್ ಕಟ್ಟಿ 0 ಇಳಿಸ್ಕೊಂಡೆ. ಈಗ 10 ಆಯ್ತು. ಅದು ಈ 10 ಕೂಡ 16ರಿಂದ ಭಾಗ ಆಗಲ್ಲ, ಯಾಕೆಂದರೆ 16ಕ್ಕಿಂತ 10 ಸಣ್ಣದಿದೆ. ಹಾಗಾಗಿ ಪಾಯಿಂಟ್ ಕೊಟ್ಟಮೇಲೆ ಏನು ಮಾಡಿದೆ, 0 ಇಳಿಸ್ಕೊಂಡೆ. ಮತ್ತೊಂದು 0ನ ಬರ್ಕೊಂಡು ಏನು ಮಾಡಿದ್ವಿ, ಇಲ್ಲೊಂದು 0 ಹಾಕ್ಕೊಂಡ್ವಿ. ಅವಾಗ ಈಗ ನೋಡಿ 100 ಆಯಿತು. 16 6 96, 16 6 96. ಈಗ 4 ಉಳಿತು, ಮತ್ತು ಪಾಯಿಂಟ್ ಕೊಟ್ಟರಿಂದ 0 ಹಾಕ್ಕೊಂಡ್ವಿ. 16 2 32, 16 2 32 ಆಯಿತು. ನಂತರ ನೋಡಿ ಇದಕ್ಕೆ 8 ಉಳಿತು ಆನ್ಸರ್. 40ರಲ್ಲಿ 32 ಹೋದರೆ 8 ಉಳಿತು, ಮತ್ತು ಪಾಯಿಂಟ್ ಕೊಟ್ಟರಿಂದ 0 ಇಳಿಸ್ಕೊಂಡ್ವಿ. 16 5 80, ಶೇಷ 0 ಉಳಿತು. ಈಗ ನೋಡಿ ಇದನ್ನ ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಳ್ಳಿ ನೋಡಿ. ಈಗ ನಾವೇನು ಮಾಡ್ಕೊಂಡ್ರೆ ಇಲ್ಲಿ 0.0625 ಬಂತಲ್ಲ, ಇದನ್ನು 12 ಕೂಡಿಸ್ಕೋಬೇಕು. ಇವಾಗ ಈ ಪೂರ್ಣಾಂಕಕ್ಕೆ ಕೂಡಿಸ್ಕೋಬೇಕು. ಈ ಪೂರ್ಣಾಂಕಕ್ಕೆ ಕೂಡಿಸ್ಕೊಂಡ್ರೆ ಆನ್ಸರ್ ಸರಿ ಆಗುತ್ತೆ ನೋಡಿ. ಇದೆಲ್ಲ ಕೂಡಿಸ್ಕೊಂಡ್ರೆ 12.0625 ಆನ್ಸರ್ ಬರುತ್ತೆ. ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಸಿ ಆನ್ಸರ್ ರೈಟ್ ಆನ್ಸರ್. 12.0625. ಈಗ ನೋಡಿ 54ನೇ ಒಂದು ಪ್ರಶ್ನೆನ ನೋಡೋಣ. ಅತಿ ಚಿಕ್ಕ 6 ಅಂಕಿಯ ಸಂಖ್ಯೆ ಮತ್ತು ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದೇನೆ. ಇಲ್ಲಿ ನಾವು ಕಳಿಬೇಕಾಗತ್ತೆ. ನೋಡಿ ಇಲ್ಲಿ ನಾವು 6 ಅಂಕಿಯ ದೊಡ್ಡ ಸಂಖ್ಯೆ ಬರ್ಕೋಬೇಕು, ಚಿಕ್ಕ ಸಂಖ್ಯೆ ಬರ್ಕೋಬೇಕು, ನಂತರ 4 ಅಂಕಿಯ ದೊಡ್ಡ ಸಂಖ್ಯೆ ಬರ್ಕೋಬೇಕು. ಇಲ್ಲಿ ಬರ್ಕೊಂಡು ನೋಡಿ, ಇಲ್ಲಿ ನೋಡಿ 6 ಅಂಕಿಯ ಚಿಕ್ಕ ಸಂಖ್ಯೆ ಬಿಡಿ 10 100 1000 10 ಲಕ್ಷ ಆಗುತ್ತೆ. 4 ಅಂಕಿಯ ದೊಡ್ಡ ಸಂಖ್ಯೆ 9999. ವ್ಯತ್ಯಾಸ ಕೇಳಿದ್ರಿಂದ ಕಳಿಬೇಕು ಇವನ್ನ. ಇದನ್ನು ಕಳಿಬೇಕು ನೋಡಿ. 10ರಲ್ಲಿ 0ಲ್ಲಿ 9 ಹೋಗಲ್ಲ, ನಾವು ಇದನ್ನು ದಶಕ ತೊಗೊಳ್ಬೇಕು. 10ರಲ್ಲಿ 9 ಹೋದರೆ 1, ಇಲ್ಲಿ 9 ಉಳಿಯುತ್ತೆ. 9ರಲ್ಲಿ 9 ಹೋದರೆ 0, ಇಲ್ಲೂ ಕೂಡ 9 ಉಳಿಯುತ್ತೆ. 9ರಲ್ಲಿ 9 ಹೋದರೆ 0, 9ರಲ್ಲಿ 9 ಹೋದರೆ 0. ಇಲ್ಲಿ ನೋಡಿ, ಇಲ್ಲೂ ಕೂಡ 9, 9ಕ್ಕೆ 9, ಇಲ್ಲಿ ಏನಿಲ್ಲ ಅಂತ ಅರ್ಥ. ಈಗ ತೊಗೊಂಡಿದ್ದೀವಲ್ಲ, ಎಲ್ಲ ಹೋಗಿರ್ತದೆ. ಬಿಡಿ 10 100 1000 10,000 ಅಂದರೆ 90,001 ಆನ್ಸರ್ ಕರೆಕ್ಟ್ ಆಗುತ್ತೆ. 90,001 ಆನ್ಸರ್. ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ 90,001 ಈ ಒಂದು ಆನ್ಸರ್ ಇದಕ್ಕೆ ಕರೆಕ್ಟ್ ಆಗುತ್ತೆ. ಇನ್ನು ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅದಕ್ಕೆ ನೀವು ಆಲ್ ಅಂತ ಟಿಕ್ ಮಾಡಿ. ಈ ಒಂದು ಇದುವರೆಗೂ ವಿಡಿಯೋ ನೋಡೋಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.